ಇನ್ನು ಗಣ್ಯರಿಂದ ಸರೋಜಾದೇವಿಯವರಿಗೆ ಅಂತಿಮ ನಮನ ಸಲ್ಲಿಕೆ ಆಗ್ತಾ ಇದೆ. ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಮಾಜಿ ಸಂಸದೆ ಸುಮಲತಾ ಅವರು ಕೂಡ. ಸಾಧು ಕೋಕಿಲ, ಕಾರುಣ್ಯರಾಮ್ ಎಲ್ಲರೂ ಕೂಡ ನಟ ನಟಿಯರು ಈಗ ಮಲ್ಲೇಶ್ವರ ನಿವಾಸಕ್ಕೆ ತೆರಳಿ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಸುಮಲತಾ ಅವರು ಕೂಡ ಬಂದಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಮಾಜಿ ಸಂಸದೆ, ಹಿರಿಯ ನಟಿ ಸುಮಲತಾ ಅವರು. ದೊಡ್ಡ ಕಲಾವಿದೆ ಅದು ಇದು ಅವೆಲ್ಲ ಏನೂ ಇಲ್ಲ ಸರೋಜಾದೇವಿ. ನಮ್ಮ ವಯಸ್ಸಲ್ಲಿ ದೊಡ್ಡವರು, ನಾವು ವಯಸ್ಸಲ್ಲಿ ಚಿಕ್ಕವರು, ಅಷ್ಟೇ ವ್ಯತ್ಯಾಸ, ಬೇರೆ ಏನೂ ಇಲ್ಲ. ಅಷ್ಟರ ಮಟ್ಟಿಗಿದ್ವಿ. ಅವರಿಗೆಲ್ಲ ಅಂದರೆ ನಿಮಗೆಲ್ಲ ಸಿಗಬೇಕಾಗಿರೋ ಗೌರವ ಮನ್ನಣೆ ಸಿಗ್ತಿದೆ ಅಂತ ಅನಿಸ್ತಿದ್ಯಾ ಅಮ್ಮ? ಇಲ್ಲಿ ಯಾರಿಗೆ? ನಿಮಗೆ, ಹಿರಿಯ ಕಲಾವಿದರಿಗೆ, ಹಿರಿಯ ನಟಿ. ಸುಮಲತಾ ಅವರು ಕೂಡ ಬಂದಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದಂತಹ ಬಿ ಸರೋಜಾದೇವಿಯವರು. ಡಾಕ್ಟರ್ ರಾಜ್ಕುಮಾರ್, ಸರೋಜಾದೇವಿಯವರು ಇದ್ದಾರೆ ಸಿನಿಮಾದಲ್ಲಿ ಅಂತ ಹೇಳಿದ್ರೆ ಅದರೊಂದು ಸೂಪರ್ ಹಿಟ್ ಜೋಡಿಯಾಗಿತ್ತು. ಸಾಕಷ್ಟು ಸಿನಿಮಾಗಳಲ್ಲಿ ಒಟ್ಟಿಗೆ ಅಭಿನಯಿಸಿದ್ರು. ಅದರಲ್ಲೂ ಬಬ್ರುವಾಹನ, ಭಾಗ್ಯವಂತರು, ನ್ಯಾಯವೇ ದೇವರು, ಶ್ರೀನಿವಾಸ್ ಕಲ್ಯಾಣ, ಮಲ್ಲಮ್ಮನ ಪವಾಡ, ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಜೊತೆಯಾಗಿ ನಟಿಸಿದಂಥ ಬಿ ಸರೋಜಾದೇವಿಯವರು. ಅದಕ್ಕೆ ಶಿವಣ್ಣ ಮತ್ತು ರಾಘಣ್ಣ ಇಬ್ಬರು ಕೂಡ ಹೇಳ್ತಾ ಇದ್ರು, ನಮಗೊಂದು ರೀತಿ ಎರಡನೇ ತಾಯಿ ಇದ್ದಂಗೆ ಸರೋಜಾದೇವಿಯವರು. ನಮ್ಮನ್ನು ಅಷ್ಟೇ ಆತ್ಮೀಯತೆಯಿಂದ ನೋಡ್ಕೊಳ್ತಾ ಇದ್ರು, ಮಕ್ಕಳ ರೀತಿಯಲ್ಲಿ ಅವರು ನಮಗೆ ಪ್ರೀತಿ ಮಾಡ್ತಾಯಿದ್ರು ಅನ್ನುವಂಥದ್ದನ್ನು ಶಿವಣ್ಣ ಮತ್ತು ರಾಘಣ್ಣ ಇಬ್ಬರು ಕೂಡ ನೆನಪು ಮಾಡ್ಕೊಳ್ತಾ ಇದ್ರು.